ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತಿನ ಈ ವಿಡಿಯೋದ ವಿಷಯ ಬಂದ್ಬಿಟ್ಟು ಆಧಾರ್ ವೆರಿಫಿಕೇಷನ್ ಅಥವಾ ಆಧಾರ್ ವ್ಯಾಲಿಡೇಷನ್. ನಿಮಗೆಲ್ಲ ಗೊತ್ತೇ ಇದೆ ಫ್ರೆಂಡ್ಸ್, ಸ್ಯಾಟ್ಸ್ ತಂತ್ರಾಂಶದಲ್ಲಿ ಸ್ಟೂಡೆಂಟ್ಸ್ ಆಧಾರ್ ವೆರಿಫಿಕೇಷನ್ ಮಾಡಬೇಕಾಗಿದೆ. ಯಾಕಂತಂದರೆ ಸರ್ಕಾರದಿಂದ ನೀಡುವಂತಹ ವಿದ್ಯಾರ್ಥಿ ವೇತನಗಳಾಗಿರ್ಬೋದು, ಇತರೆ ಸವಲತ್ತುಗಳಾಗಿರ್ಬೋದು, ಅವೇನಂತಂದರೆ ಸರ್ಕಾರದಿಂದ ನೇರವಾಗಿ ಮಕ್ಕಳಿಗೆ ಡಿ ಬಿ ಟಿ ಮೂಲಕ, ಅಂದರೆ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಡಿ ಬಿ ಟಿ ಅಂದರೆ ಅದರ ಮೂಲಕ ವಿದ್ಯಾರ್ಥಿಗಳಿಗೆ ಹಣವನ್ನು ಸಂದಾಯ ಮಾಡ್ತಿದ್ದಾರೆ. ಸೊ ಅದಕ್ಕೆ ಅನುಕೂಲ ಆಗಿರಬೇಕು ಅಂಥೇಳಿ SATS ತಂತ್ರಾಂಶದಲ್ಲಿ ನಾವು ಸ್ಟೂಡೆಂಟ್ಸ್ ಆಧಾರನ್ನು ಹಾಕಿಬಿಟ್ಟು ವೆರಿಫಿಕೇಷನ್ ಮಾಡಬೇಕಾಗಿದೆ. ಸೊ ಅದು ಹೇಗೆ ಮಾಡಬೇಕು? ಈಗಂತೂ ಹೊಸ ಅಡ್ಮಿಷನ್ಸ್ ಬಂದಿರ್ತವೆ, ಆ ಮಕ್ಕಳದೆಲ್ಲ ಕೂಡ ನಾವು ಆಧಾರ್ ವೆರಿಫಿಕೇಷನ್ ಮಾಡಬೇಕಾಗಿದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಿಮ್ಮ ಶಾಲೆಯ ಮಕ್ಕಳ ಆಧಾರ್ ವೆರಿಫಿಕೇಷನ್ ಹೇಗೆ ಮಾಡೋದು, ಮತ್ತು ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಲ್ಲಿ ಚೇಂಜಸ್ ಕಾಣಿಸ್ತವೆ, ಆ ಚೇಂಜಸ್ಗೆ ಅರ್ಥ ಏನು, ಅದನ್ನು ನಾವು ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ. ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಅದ್ರ ಜೊತೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ಪ್ರತಿಯೊಂದು ಈ ರೀತಿಯ ಇಂಪಾರ್ಟೆಂಟ್ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರ್ತವೆ. ಹಾಗೆ ನೀವು ಯಾವುದೇ ಮಾಹಿತಿಯನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಜೊತೆಗೆ ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಇದರ ಮಾಹಿತಿ ಇಷ್ಟ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಕ್ರೋಮ್ ಬ್ರೌಸರಲ್ಲಿ ಹೋಗಿಬಿಟ್ಟು ಶಾಲೆ SATS ಲಾಗಿನ್ನಲ್ಲಿ ಹೋಗಬೇಕು. ಸೊ ಅದಕ್ಕೋಸ್ಕರ SATS ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ, ಆಗ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಯೂಸರ್ ನೇಮನ್ನು ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್, ನಂತರ ಬಂದಂತಹ OTPಯನ್ನು ಇಲ್ಲಿ ಹಾಕಿಬಿಟ್ಟು ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ನಿಮ್ಮ ಶಾಲೆಯ SATS ಲಾಗಿನ್ ಒಳಗಡೆ ಎಂಟ್ರಿ ಆಗಿರ್ತೀರಿ. ನಾವು ಇಲ್ಲಿ ವೆರಿಫಿಕೇಷನ್ ಮಾಡಲು ಡ್ಯಾಶ್ಬೋರ್ಡ್ ಕೆಳಗಡೆ ಇರುವಂತಹ 4th ಆಪ್ಷನ್ ಸ್ಟೂಡೆಂಟ್ ಆಧಾರ್ ವೆರಿಫಿಕೇಷನ್ ಅಂತ ಕಾಣಿಸ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಆಗ ನೀವು ವೆರಿಫೈ ಸ್ಟೂಡೆಂಟ್ ಆಧಾರ್ ಅಂತ ಈ ರೀತಿಯ ಇಂಟರ್ಫೇಸ್ ನಿಮ್ಮ ಮುಂದೆ ಕಾಣಿಸುತ್ತೆ. ಇದರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಡಿಫಾಲ್ಟಾಗಿ ಸೆಟ್ ಆಗಿರುತ್ತೆ. ನಾವಿಲ್ಲಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಉದಾಹರಣೆಗೆ ನಾನೀಗ 1ನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ವೆರಿಫಿಕೇಷನ್ ಸ್ಟೇಟಸ್ ಪೆಂಡಿಂಗ್ ಅಂತ ಇದೆ. ಆಗ ಪೆಂಡಿಂಗ್ ಅಂತ ಇಟ್ಬಿಟ್ಟು ಸರ್ಚ್ ಮಾಡಿದೆ ಹೋಲ್ ಕ್ಲಾಸ್ ಶೋ ಆಗುತ್ತೆ. ಇನ್ನು ಇಲ್ಲಿ ಸಕ್ಸಸ್ ಅಂತ ಇಟ್ಬಿಟ್ಟು ಸರ್ಚ್ ಕೊಟ್ಟರೆ ನೋಡಿ, ಆ ತರಗತಿಯ ಎಲ್ಲ ಸಕ್ಸಸ್ ಆದಂತಹ ಮಕ್ಕಳ ಮಾಹಿತಿ ಮಾತ್ರ ಇಲ್ಲಿ ಶೋ ಆಗುತ್ತೆ. ಇನ್ನು ವೆರಿಫಿಕೇಷನ್ ಸ್ಟೇಟಸಲ್ಲಿ ಫೇಲ್ ಅಂತ ಇಟ್ಬಿಟ್ಟು ಸರ್ಚ್ ಕೊಟ್ಟರೆ ಆಗ ಆ ತರಗತಿಯ ಫೇಲ್ ಆಗಿರುವಂತಹ ಮಕ್ಕಳ ಮಾಹಿತಿ ಮಾತ್ರ ಶೋ ಆಗುತ್ತೆ. ಸೊ ನಿಮಗೆ ಫೇಲ್ ಆಗಿರೋದಷ್ಟೇ ಬೇಕು ಅಂತಂದರೆ ಫೇಲ್ ಅಂತ ಇಟ್ಬಿಟ್ಟು ಸರ್ಚ್ ಕೊಡಿ. ಒಂದು ವೇಳೆ ಸಕ್ಸಸ್ ಆಗಿರೋ ಮಕ್ಕಳ ಲಿಸ್ಟ್ ನಿಮಗೆ ಬೇಕಾಗಿತ್ತಂದರೆ ಸಕ್ಸಸ್ ಅಂತ ಇಟ್ಟು ಸರ್ಚ್ ಕೊಡಿ. ಅಥವಾ ನೀವು ಓವರಾಲ್ ಎಲ್ಲ ಹೋಲ್ ಕ್ಲಾಸ್ ಮಕ್ಕಳ ಡೀಟೇಲ್ಸನ್ನು ನೋಡಬೇಕು ಅಂತಿದ್ದರೆ ಪೆಂಡಿಂಗ್ ಅಂತ ಇಟ್ಟು ಸರ್ಚ್ ಕೊಡಿ. ಪೆಂಡಿಂಗ್ ಅಂತಲೇ ಇದೆ, ಅಷ್ಟೇ ಇರಲಿ ಪರವಾಗಿಲ್ಲ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಆಗ ಕೆಳಗಡೆ ಇದೇನು ಇಂಟರ್ಫೇಸ್ ಬಂದಿತ್ತಲ್ವ, ಅದರ ಕೆಳಗಡೆ ನೀವು ಸೆಲೆಕ್ಟ್ ಮಾಡಿರುವಂಥ ತರಗತಿಯ ಎಲ್ಲ ಮಕ್ಕಳ ಹೆಸರು ಶೋ ಆಗುತ್ತೆ. ಬಟ್ ಮೊದಲನೇದಾಗಿ ಶೋ ಆದಾಗ ಕೇವಲ 10 ಮಕ್ಕಳ ಹೆಸರುಗಳನ್ನು ಮಾತ್ರ ತಗೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಸೀರಿಯಲ್ ನಂಬರ್ ಮೇಲೆ ಇರಲ್ಲ, ಅಲ್ಲಿ ಶೋ ಪಕ್ಕದಲ್ಲಿ ಡ್ರಾಪ್ ಆ್ಯರೋ ಮಾರ್ಕನ್ನು ಕ್ಲಿಕ್ ಮಾಡಿ. ಆಗ ಈ ರೀತಿ ನಂಬರ್ಸ್ ಬರುತ್ತೆ. ಕೆಳಗಡೆ ಆಲ್ ಅಂತಿದೆ, ಆಲನ್ನು ಸೆಲೆಕ್ಟ್ ಮಾಡಿ. ಆಗ ನಿಮ್ಮ ತರಗತಿಯ ಎಲ್ಲ ಮಕ್ಕಳು ಒಟ್ಟಿಗೆ ಶೋ ಆಗ್ತಾರೆ. ನಂತರ ಆಗ ಡಿಸ್ಪ್ಲೇ ಆದಂತಹ ಮಕ್ಕಳ ಹೆಸರಿನ ಮುಂದೆ ನೀವು ಲಾಸ್ಟಲ್ಲಿ ಆ್ಯಕ್ಷನ್ ಅಂತ ಕಾಲಮ್ ಇದೆ ನೋಡಿ, ಆ ಆ್ಯಕ್ಷನ್ ಕಾಲಮಲ್ಲಿ ಯಾವ್ಯಾವ ಮಕ್ಕಳ ಮುಂದೆ ವೆರಿಫೈ ಅಂತ ಬಾಕ್ಸ್ ಇದೆಯೋ ಆ ಎಲ್ಲ ಮಕ್ಕಳ ವೆರಿಫಿಕೇಷನ್ ನೀವಿನ್ನು ಮಾಡಬೇಕು ಅಂತ ಅರ್ಥ. ಡ್ಯಾಶ್ ಅಂತ ಬಂದಿದ್ರೆ ಅದು ಮಗುವಿನ ವೆರಿಫಿಕೇಷನ್ ಆಲ್ರೆಡಿ ಆಗಿದೆ, ಸಕ್ಸಸ್ ಆಗಿದೆ ಅಂತ ಅರ್ಥ. ನಾವಿಲ್ಲಿ ನೋಡ್ಬೋದು ಸೀರಿಯಲ್ ನಂಬರ್, ಸ್ಯಾಟ್ಸ್ ID, ನೇಮ್, ಸ್ಟೂಡೆಂಟ್ ನೇಮ್ ಆ್ಯಸ್ ಪರ್ ಸ್ಯಾಟ್ಸ್ ಇದೆ, ಜೆಂಡರ್ ಇದೆ, ಡೇಟ್ ಆಫ್ ಬರ್ತ್ ಇದೆ, ಸ್ಟೂಡೆಂಟ್ ನೇಮ್ ಆ್ಯಸ್ ಪರ್ ಆಧಾರ್ ಇದೆ. ಅಂದರೆ ಇಲ್ಲಿ ಸ್ಯಾಟ್ಸಲ್ಲಿರುವಂಥ ಹೆಸರು ಫಸ್ಟ್ ಡಿಸ್ಪ್ಲೇ ಆಗಿರುತ್ತೆ. ನಂತರ ನಾವು ವೆರಿಫೈ ಮಾಡಿದ ನಂತರ ಇಲ್ಲಿ ಆಧಾರಲ್ಲಿರುವಂಥ ಹೆಸರು ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ವೆರಿಫಿಕೇಷನ್ ಸ್ಟೇಟಸ್ ತೋರಿಸುತ್ತೆ, ನೇಮ್ ಮ್ಯಾಚ್ ಸ್ಕೋರ್ ತೋರಿಸುತ್ತೆ, ನೇಮ್ ಮ್ಯಾಚ್ ಸ್ಟೇಟಸ್ ತೋರಿಸುತ್ತೆ, NPCA ಸ್ಟೇಟಸ್ ತೋರಿಸುತ್ತೆ, ಫೇಲ್ ರೀಸನ್ ತೋರಿಸುತ್ತೆ, ಆ್ಯಕ್ಷನ್ ಕಾಲಮ್ ಇದೆ. ಸೊ ನಾವೀಗ ಒಂದು ಮಗುವಿಂದು ಹಾಕಿ ನೋಡೋಣ.
ನಾನೀಗ 2ನೇ ಲೈನಲ್ಲಿರುವಂಥ ಈ ಮಗುವಿನ ಆಧಾರ್ ವೆರಿಫಿಕೇಷನ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಆ್ಯಕ್ಷನ್ ಕಾಲಮಲ್ಲಿರುವಂತಹ ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀನಿ. ಆಗ ಈ ರೀತಿ ಐಡೆಂಟಿಫೈ ವ್ಯಾಲಿಡೇಷನ್ ಸರ್ವಿಸ್ ಅಂತೇಳಿ ಇಂಟರ್ಫೇಸ್ ನಿಮ್ಮ ಮುಂದೆ ಕಾಣಿಸುತ್ತೆ. ಇದರಲ್ಲಿ ಇಲಾಖೆ ಹೆಸರಿರುತ್ತೆ, ಉದ್ದೇಶ ಇರುತ್ತೆ, ಫಲಾನುಭವಿಯ ಹೆಸರು ಸ್ಯಾಟ್ಸಲ್ಲಿ ಹೇಗಿದೆಯೋ ಆ ರೀತಿ ಆಲ್ರೆಡಿ ಬಂದುಬಿಟ್ಟು ಅದು ಫ್ರೀಜ್ ಆಗಿರುತ್ತೆ. ಈ ಮೂರನ್ನು ನೀವೇನು ಮಾಡಲು ಸಾಧ್ಯ ಇಲ್ಲ. ಸೊ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಆಧಾರ್ನಲ್ಲಿರುವಂತೆ ಹೆಸರು ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನೀವೇನು ಮಾಡಬೇಕಂದ್ರೆ ಆಧಾರ್ ಕಾರ್ಡ್ನಲ್ಲಿ ಆ ಮಗುವಿನ ಆಧಾರ್ ಕಾರ್ಡನ್ನು ತರಿಸ್ಕೊಂಡಿರಬೇಕು. ಅದರಲ್ಲಿ ಇರುವಂತೆಯೇ ಸ್ಪೆಲ್ಲಿಂಗನ್ನು ನೀವಿಲ್ಲಿ ಟೈಪ್ ಮಾಡಿಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಕೆಳಗಡೆ ಆಧಾರ್ ಸಂಖ್ಯೆ, ಆಧಾರ್ ಕಾರ್ಡ್ ತರಿಸಿರ್ತೀರಲ್ಲ ಅದರಲ್ಲಿರುವಂಥ ಆಧಾರ್ ಸಂಖ್ಯೆಯನ್ನು ಕೂಡ ಸರಿಯಾಗಿ ಟೈಪ್ ಮಾಡಿ ನಂತರ ಕೆಳಗಡೆ ಇದೆಯಲ್ಲ ಚೆಕ್ ಬಾಕ್ಸ್ ಅದನ್ನು ಕ್ಲಿಕ್ ಮಾಡಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ಮುಂಚೆ ಈ ರೀತಿ ಎರರ್ ತೋರಿಸ್ತಿರ್ಲಿಲ್ಲ, ಆದರೆ ಈಗ ಏನೋ ಪ್ರಾಬ್ಲಮಿಂದ ಎರರ್ ಅಂತ ತೋರಿಸ್ತಾ ಇದೆ. ಬಟ್ ನೋ ಪ್ರಾಬ್ಲಮ್, ಎರರ್ ಅಂತಿದ್ರೂ ಕೂಡ ಅದನ್ನು ಸಕ್ಸಸ್ ಆಗಿದ್ದರೆ ಸಕ್ಸಸ್ ಅಂತ ಬರುತ್ತೆ ಮುಂದೆ. ಸೊ ಅದಕ್ಕೋಸ್ಕರ ಈ ರೀತಿ ಪಾಪಪ್ ಮೆಸೇಜ್ ಬಂದರೆ ಕೂಡ ವರಿ ಆಗಬೇಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆಗ ನೋಡಿ ಸ್ಟೂಡೆಂಟ್ ಐ ಡಿ ಬಂದುಬಿಟ್ಟು ಈ ರೀತಿ ಗ್ರೀನಲ್ಲಿ ಪಾಪಪ್ ಮೆಸೇಜ್ ಬಂದು ಆಧಾರ್ ಈಸ್ ವೆರಿಫೈಡ್ ಅಂತ ನಿಮ್ಮ ಆ ಕಾಲಮ್ ಮೇಲೆ, ಆ ಟೇಬಲ್ ಮೇಲೆ, ನೀವು ಯಾವ ಕ್ಲಾಸ್ ತೆಗೆದಿರ್ತೀರೋ ಆ ಟೇಬಲ್ ಮೇಲೆ ಶೋ ಆಗುತ್ತೆ. ನಂತರ ಈ ಟೇಬಲ್ ಒಳಗಡೆ ಆ ಮಗುವಿನ ಹೆಸರು ಮುಂದೆ ಕೂಡ ನೋಡ್ಬೋದು. ನೀವೀಗ ಸ್ಟೂಡೆಂಟ್ ನೇಮ್ ಆ್ಯಸ್ ಪರ್ ಆಧಾರ್ ಅಂತಂದರೆ ನೀವು ಅಲ್ಲಿ ಏನು ಹಾಕಿದ್ರೋ ಅದು ಆಧಾರಲ್ಲಿರುವಂಥ ನಂಬರ್ ನೇಮನ್ನು ಡಿಸ್ಪ್ಲೇ ಮಾಡುತ್ತೆ. ಈಗ ವೆರಿಫಿಕೇಷನ್ ಸ್ಟೇಟಸ್ ಸಕ್ಸಸ್ ಅಂತ ಬಂದಿದೆ, ಯಾಕಂದರೆ ಸ್ಯಾಟ್ಸಲ್ಲಿ ಹಾಗೂ ಆಧಾರಲ್ಲಿ ಸೇಮ್ ಸ್ಪೆಲ್ಲಿಂಗ್ ಇದೆ ಈ ಮಗುವಿಂದು, ಅದಕ್ಕೋಸ್ಕರ ಸಕ್ಸಸ್ ಆಗಿದೆ. ಎಷ್ಟು ಸಕ್ಸಸ್ ಆಗಿದೆ ಅಂದರೆ ಮ್ಯಾಚ್ ಸ್ಕೋರು 100% ಮ್ಯಾಚ್ ಆಗಿದೆ ನೇಮ್. ನೆಕ್ಸ್ಟ್ ಇನ್ನು ನೇಮ್ ಮ್ಯಾಚ್ ಸ್ಟೇಟಸ್ ಎಸ್ ಅಂತ ಬಂದಿದೆ, ಅಂದರೆ ಸಕ್ಸಸ್ ಆಗಿದೆ. ನೆಕ್ಸ್ಟ್ NPCS ಸ್ಟೇಟಸ್ ಅಂದರೆ ಇದು ಮಗುವಿನ ಅಕೌಂಟ್, ಮಗುವಿಗೆ ಅಕೌಂಟ್ ಇದ್ದು ಅಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಆಗಿದೆನೋ ಇಲ್ವೋ ಅನ್ನೋದನ್ನು ಇಲ್ಲಿ ಶೋ ಆಗುತ್ತೆ. ಅದನ್ನು ನಾನು ಮುಂದೆ ಇನ್ನೊಂದು ಬೇರೆ ಕ್ಲಾಸ್ನ ಮಾಹಿತಿಯನ್ನು ತೆಗೆದಾಗ ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಇನ್ನು ಫೇಲ್ ರೀಜನ್ ಡ್ಯಾಶ್ ಬಂದಿದೆ, ಯಾಕಂದರೆ ಇದೇನು ಫೇಲ್ ಆಗಿಲ್ಲ. ನೆಕ್ಸ್ಟ್ ಆ್ಯಕ್ಷನಲ್ಲಿ ವೆರಿಫೈ ಅಂತ ಏನು ಚೆಕ್ ಬಾಕ್ಸ್ ಇತ್ತಲ್ವ ಅದು ಹೋಗಿಬಿಟ್ಟಿದೆ. ಈ ರೀತಿ ನಾವು ಪ್ರತಿಯೊಂದು ಮಗುವಿನ ಆಧಾರ್ ಕಾರ್ಡನ್ನು ವೆರಿಫೈ ಮಾಡಬೇಕು. ಇನ್ನು ಈ ರೀತಿ ವೆರಿಫೈ ಮಾಡುವಾಗ ತೊಂದರೆಗಳು ಏನು ಬರ್ತವೆ ಅಂತ ನೋಡ್ತಾ ಹೋದರೆ ನಾನೀಗ ಮತ್ತೊಂದು ಕ್ಲಾಸಿನ ಮಗುವಿನ ಲಿಸ್ಟನ್ನು ತೆಗಿತೀನಿ. ನೋಡಿ, ಈಗ ನಮ್ಮ ಶಾಲೆಯ 5ನೇ ತರಗತಿ ಮಕ್ಕಳ ಲಿಸ್ಟನ್ನು ತೆಗೆದಿದ್ದೀನಿ. ಈಗಿಲ್ಲಿ ನೀವು ನೋಡ್ಬೋದು ಮಧ್ಯದಲ್ಲಿ 2 ಮಕ್ಕಳ ನೇಮ್ಸ್ ವೆರಿಫಿಕೇಷನ್ ಸ್ಟೇಟಸ್ ಮುಂದೆ ಫೇಲ್ ಅಂತ ಬಂದಿದೆ. ಯಾಕೆ ಅಂತಂದರೆ ಇಲ್ಲಿ ಮಗುವಿನ ಹೆಸರು SATSನಲ್ಲಿ ಬೇರೆಯಾಗಿದೆ, ಇನ್ನು ಆಧಾರ್ ಕಾರ್ಡಲ್ಲಿ ಬೇರೆ ಆಗಿದೆ. ಸೊ ನಾವು ವೆರಿಫೈ ಮಾಡಿದಾಗಿಯೂ ಸಹಿತ ಫೇಲ್ ಅಂತ ಬಂದಿದೆ. ಇನ್ನು NPCS ಸ್ಟೇಟಸ್ ಅಂತಿದೆಯಲ್ಲ, ಕೆಲವೊಂದಿಷ್ಟು ಮಕ್ಕಳ ಮುಂದೆ ಆ್ಯಕ್ಟಿವ್ ಇದೆ, ಅಂದರೆ ಅವರು ಪಾಸ್ಬುಕ್ಕನ್ನು ಅಕೌಂಟನ್ನು ಮಾಡಿಸ್ಬಿಟ್ಟು ಆ ಅಕೌಂಟಿಗೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿದ್ದರೆ ಅದು NPCS ಸ್ಟೇಟಸ್ ಸಕ್ಸಸ್ ಅಂತ ತೋರಿಸುತ್ತೆ. ಇನ್ನೂ ಕೆಲವೊಂದಿಷ್ಟು ಮಕ್ಕಳದೆಲ್ಲ ಡ್ಯಾಶ್ ಇದೆ ನೋಡಿ, ಅಂಥ ಮಕ್ಕಳದು ಒಂದು ಅಕೌಂಟ್ ಆದರೂ ಮಾಡಿಸಿರಲ್ಲ ಅಥವಾ ಅಕೌಂಟಿಗೆ ಆಧಾರ್ ಕಾರ್ಡು ಸೀಡಿಂಗ್ ಮಾಡಿಸಿರಲ್ಲ. ಸೊ ಅದನ್ನು ನೀವು ಕ್ಲಾಸ್ನಲ್ಲಿ ವೆರಿಫೈ ಮಾಡಿಬಿಟ್ಟು ಯಾರ್ಯಾರಿಗೆ ಅಕೌಂಟ್ ಇದೆ ಅವ್ರದ್ದು NPCI ಲಿಂಕ್ ಅಂದರೆ ಆಧಾರ್ ಸೀಡಿಂಗ್ ಆಗಿದೆಯಾ, KYC ಆಗಿದೆಯಾ ಅಂತ ಚೆಕ್ ಮಾಡಿಬಿಟ್ಟು ಆಗಿರಲಾರ್ದಂಥ ಮಕ್ಕಳನ್ನು ಬ್ಯಾಂಕಿಗೆ ಕಳಿಸಿ ಆಧಾರ್ ಸೀಡಿಂಗ್ ಮಾಡಿಸಿದರೆ ನಂತರ ಇಲ್ಲಿ ತಾನೇ ಆಟೋಮೆಟಿಕಲಿ ಆ್ಯಕ್ಟಿವ್ ಅಂತ ತೋರಿಸುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿ ನಾವು ಮಕ್ಕಳ ಹೆಸರಿನ ಮುಂದೆ ವೆರಿಫೈ ಬಟನನ್ನು ಯಾವ ರೀತಿ ಯೂಸ್ ಮಾಡಿಕೊಂಡು ವೆರಿಫೈ ಮಾಡಬೇಕು, ನೆಕ್ಸ್ಟ್ ಇನ್ನು ಈ ರೀತಿ ಸಮಸ್ಯೆಗಳು ಬಂದಾಗ ಹೇಗೆ ಪರಿಹಾರವನ್ನು ಕಂಡುಕೊಳ್ಬೇಕು, ನೆಕ್ಸ್ಟ್ ಅಕೌಂಟ್ ಇದೆನಾ ಇಲ್ಲ ಅಥವಾ ಸೀಡಿಂಗ್ ಆಗಿದೆನಾ ಇಲ್ಲ ಅಂತ ಹೇಗೆ ನೋಡ್ಕೊಳ್ಬೇಕು ಅನ್ನುವಂಥ ಎಲ್ಲ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸಿದ್ದೀನಿ ಅಂತ ತಿಳ್ಕೊತೀನಿ. ಇನ್ನು ಆಧಾರ್ ವೆರಿಫಿಕೇಷನ್ ಮಾಡಿದಂತಹ ರಿಪೋರ್ಟನ್ನು ಹೋಲ್ ಸ್ಕೂಲ್ದು ಕ್ಲಾಸ್ ವೈಸ್ ಮತ್ತು ನಂಬರ್ಸಲ್ಲಿ ನೋಡಬೇಕು ಅಂತಂದರೆ ಡ್ಯಾಶ್ಬೋರ್ಡ್ ಕೆಳಗೆ ಇರುವಂತಹ ಆಧಾರ್ ಮ್ಯಾನೇಜ್ಮೆಂಟಲ್ಲಿ ಹೋಗಬೇಕು. ಸೆಕೆಂಡ್ ಆಪ್ಷನ್ ಇದೆಯಲ್ಲ, ಸ್ಟೂಡೆಂಟ್ ಕೌಂಟ್ ವೈಸ್ ಆಧಾರ್ ವೆರಿಫಿಕೇಷನ್ ಡೀಟೇಲ್ಸ್ ರಿಪೋರ್ಟ್ ಅಂತೇಳಿ ಅದನ್ನು ಕ್ಲಿಕ್ ಮಾಡಿ. ಆಗ ಈ ರೀತಿಯ ವಿಂಡೋ ನಿಮ್ಮ ಮುಂದೆ ಕಾಣಿಸುತ್ತೆ. ಈ ಇಂಟರ್ಫೇಸಲ್ಲಿ ನಾವು ಸೀರಿಯಲ್ ನಂಬರ್ ಸ್ಟ್ಯಾಂಡರ್ಡ್ಸನ್ನು ನೋಡ್ತೀವಿ ಮತ್ತು ಆ ಸ್ಟ್ಯಾಂಡರ್ಡಲ್ಲಿ ಇರುವಂತಹ ನಂಬರ್ ಆಫ್ ಸ್ಟೂಡೆಂಟ್ಸ್ ಕಾಣಿಸ್ತಾರೆ. ನೆಕ್ಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸೆಂಟ್ ಫಾರ್ ಆಧಾರ್ ವೆರಿಫಿಕೇಷನ್
ಅಂದರೆ ಟೋಟಲ್ ಸ್ಟ್ರೆಂತಲ್ಲಿ ಎಷ್ಟು ಮಕ್ಕಳು ಆಧಾರ್ ವೆರಿಫಿಕೇಷನ್ ಮಾಡಿದ್ದೀರಾ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಧಾರ್ ಸಕ್ಸಸ್ ಎಷ್ಟು ಜನ ಆಗಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ವಿತ್ 100% ನೇಮ್ ಮ್ಯಾಚ್ ಸ್ಕೋರ್, ಎಷ್ಟು ಜನದ ಮ್ಯಾಚ್ ಆಗಿದೆ ನೇಮ್ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ NPCI ಸಕ್ಸಸ್ ಎಷ್ಟು ಜನ ಆಗಿದೆ ಅಂತ ಗೊತ್ತಾಗುತ್ತೆ. ನಂಬರ್ ಆಫ್ ಸ್ಟೂಡೆಂಟ್ಸ್ ಆಧಾರ್ ವೆರಿಫಿಕೇಷನ್ ಇನ್ನೂ ಪೆಂಡಿಂಗ್ ಇರುವಂತಹ ಮಕ್ಕಳು ಎಷ್ಟು ಅಂತ ನಮಗೆ ಈ ಲಿಸ್ಟಿಂದ ಗೊತ್ತಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.